ಆರೋಗ್ಯವಂತ ವ್ಯಕ್ತಿಯು ಪ್ರತಿನಿತ್ಯ ಬೆಳಗ್ಗೆ 6 ಕೆಲಸಗಳನ್ನ ಮಾಡೇ ಮಾಡ್ತಾರೆ. ಏನು ಅಂತೀರಾ? ಕೇಳೋಣ ಬನ್ನಿ. ಬೆಳಗ್ಗೆ ಬೇಗ ಏಳೋದು ಒಂದು ಒಳ್ಳೆಯ ಅಭ್ಯಾಸ. ಬೆಳಗ್ಗೆ ಬೇಗ ಏಳೋದ್ರಿಂದ ನಿಮ್ಮ ಕೆಲಸದಲ್ಲಿ ಬೂಸ್ಟಿಂಗ್ ಸಿಗತ್ತೆ. ನಿಮಗೆ ನೀವು ಸ್ವಲ್ಪ ಸಮಯನ ಕೊಡ್ಬೋದು ಅಲ್ವಾ? ಮತ್ತು ಕೆಲವು ಸಮಯ ಯೋಗ ಮತ್ತು ಮೆಡಿಟೇಷನ್ ಮಾಡೋದ್ರಿಂದ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ನೀವು ನಿಮ್ಮ ಮೇಲೆ ಫೋಕಸ್ಡ್ ಆಗಿರ್ಬೋದು. ಆಗ ನಿಮ್ಮ ಗಂಡನ ಜೊತೆ ಆಫೀಸಲ್ಲಿ ಎಲ್ಲ ಕಿರ್ಚಾಡೋದು ತಪ್ಪತ್ತೆ. ಎಮೋಷನಲ್ ಬ್ಯಾಲೆನ್ಸ್ ಕೂಡ ಮಾಡ್ಬೋದು. ಮತ್ತು ಮೂರನೇ ವಿಚಾರ, ಬೆಳಗ್ಗೆನೆ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ನೀರು ಕುಡಿಯೋದು. ಖಾಲಿ ಹೊಟ್ಟೆಗೆ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿಲಿ ಬೇಡವಾಗಿರೋದನ್ನೆಲ್ಲ ಹೊರಗಾಗುತ್ತೆ. ಇದರಿಂದ ನಮ್ಮ ದಿನ ಕೂಡ ತುಂಬಾ ಹ್ಯಾಪಿಯಾಗಿರುತ್ತೆ. ಮತ್ತು 4ನೇ ವಿಚಾರ, ಬೆಳಗ್ಗಿನ ಬ್ರೇಕ್ಫಾಸ್ಟ್. ಹೌದು, ನಾವೆಲ್ಲರೂ ದುಡಿತಿರೋದೇ ಹೊಟ್ಟೆಪಾಡಿಗಲ್ವಾ? ಬೆಳಗಿನ ಬ್ರೇಕ್ಫಾಸ್ಟ್ ಯಾವಾಗಲೂ ಪ್ರೋಟೀನ್ ಮತ್ತು ಫೈಬರ್ ನ್ಯೂಟ್ರಿಷನ್ ಫುಡ್ನೇ ತಗೋಬೇಕು. ಅಯ್ಯೋ ಖರ್ಚಾಗುತ್ತಲ್ಲ ಅಂತ ತಿನ್ನೋದ್ರಲ್ಲೂ ಜಿಪುಣತನ ಮಾಡಿದ್ರೆ ನಾಳೆ ದಿನ ಅದೇ ದುಡ್ಡನ್ನು ಹಾಸ್ಪಿಟಲ್ಗೆ ಸುರಿಬೇಕಾಗುತ್ತೆ. ಯೋಚನೆ ಮಾಡಿ. ಮತ್ತೊಂದು ಕಡೆ ವಿಚಾರ, ಆ ದಿನದಲ್ಲಿ ನೀವೇನು ಕೆಲಸ ಮಾಡಬೇಕು ಅಂಥೇಳಿ ಪ್ಲಾನ್ ಮಾಡ್ಕೋಬೇಕು. ಹೀಗೆ ಪ್ಲಾನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ, ಸ್ಟ್ರೆಸ್ ಕೂಡ ಮ್ಯಾನೇಜ್ ಮಾಡ್ಬೋದು. ಏನಂತೀರಾ? ಒಟ್ಟಿನಲ್ಲಿ ಇವೆಲ್ಲವನ್ನು ಮಾಡೋರು ತುಂಬ ಹೆಲ್ದಿಯಾಗಿರ್ತಾರೆ. ನಿಮ್ಮ ಒಪಿನಿಯನ್ ಏನು? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ತುಂಬ ಧನ್ಯವಾದ. ಥ್ಯಾಂಕ್ ಯು.